ಯಾನಪ್ಪನಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಆನ ಗುಂಡಿ ನೀರದ ಅಲ್ಲಿ ನಮ್ಮ ಟಿ ನರಸೀಪುರದಲ್ಲಿ ಒಂದು ಆಫ್ ರೋಡ್ ಇದೆ. ಇದು 30 ವರ್ಷದಿಂದ ಇರುವಂಥ ಒಂದು ಆಫ್ ರೋಡ್. ರೆಗ್ಯುಲರ್ ಆಗಿ ರೋಡಲ್ಲಿ ಓಡಾಡಿರೋರಿಗೆ ಆಫ್ ರೋಡಲ್ಲಿ ಏನು ಫೀಲಿಂಗ್ಸ್ ಬರುತ್ತೆ ಆ ಫೀಲಿಂಗ್ಸ್ ಆಗಿರುತ್ತೆ ಈ ರೋಡಲ್ಲಿ. ನಾನು LKG ಓದಬೇಕಾದ್ರೂ ರೋಡ್ ಇದೇ ರೀತಿ ಇತ್ತು, ಈಗಲೂ ಇದೇ ರೀತಿ ಇದೆ. ಇವಾಗ ನಾನು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅದೇನು ಇಲ್ಲಿರೋ ಜನಗಳಿಗೆ ರೋಡ್ ಬೇಕಾಗಿಲ್ವೋ ಅದೇನೋ ಗೊತ್ತಿಲ್ಲಪ್ಪ. ಸುಮಾರು 30 ವರ್ಷದಿಂದ ರೋಡ್ ಹಿಂಗೆ ಇದೆ. ಕಾಲಕ್ಕಾಗಿ ರೋಡ್ ಇದೆ, ಕಂಪ್ಲೀಟ್ಲಿ ಆಫ್ ರೋಡು. ಹೆಂಗಿದೆ ಆಫ್ ರೋಡು? ಈ ರೋಡಲ್ಲಿ ಡೈಲಿ ಸಾವಿರಾರು ಜನ ತಿರುಗಾಡ್ತಾರೆ. ಬಟ್ ಈ ರೋಡಿನ ಪರಿಸ್ಥಿತಿ ಯಾವಾಗಲೂ ಹೀಗೆ ಇರುತ್ತೆ. ಮೋಸ್ಟ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ರೆ ಮನೆಗಳಿಗೆ ಅವ್ರಿಗೆ ರೋಡ್ ಅವಶ್ಯಕತೆ ಇಲ್ವೇನೋ. ಯಾಕಂದರೆ 1 ವರ್ಷ 2 ವರ್ಷ ಆದ್ರೆ ಸರಿ, ಹೆಚ್ಚು ಕಮ್ಮಿ 20-30 ವರ್ಷದಿಂದ ರೋಡ್ ಹಿಂಗೆ ಇದೆ. ಈ ರೋಡಂತೂ ಯಾವಾಗಲೂ ಹಾಗೇ ಇಲ್ಲ ನಾನು ನೋಡಿರೋ ಮಟ್ಟಿಗೆ. ಇಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ತೊಗೋಬೇಕು. ಇದು ಆ್ಯಕ್ಚುಲಿ ಕೊಳ್ಳೇಗಾಲ ಮತ್ತು ಮೈಸೂರು ಮೈನ್ ರೋಡ್ ಇದೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಆಲ್ಗೂಡು ಸಿದ್ದಪ್ಪಾಜಿ ದೇವಸ್ಥಾನ ಅನಿಸುತ್ತೆ. ಅದ್ಭುತವಾಗಿದೆ. ಇವಾಗ ರೀಸೆಂಟಾಗಿ ಆಗಿರೋದು ಇದು. ಇವತ್ತೊಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದೊಂಥರ ಹಿಡನ್ ಪ್ಲೇಸ್ ಥರ. ಸೊ ಬನ್ನಿ ಹೋಗೋಣ. ನಾನು ಗೋಪುರ ಕ್ಯಾಮ್ರಾ ತಗೊಂಡಿದ್ದ ಜೊತೆಗೆ TRR ಕೇಬಲ್ ಅಂತ ಬರುತ್ತೆ, ಇದು ಮೈಕ್ ಕನೆಕ್ಟ್ ಮಾಡೋದು. ಸೊ ಅದು ತೊಗೊಂಡಿಲ್ಲ. ಸೊ ಹಂಗಾಗಿ ಬೈಕ್ ಓಡಿಸ್ಬೇಕಾದ್ರೆ ಗಾಳಿ ಸೌಂಡೆಲ್ಲ ಜಾಸ್ತಿ ಕೇಳುತ್ತೆ. ಸೊ ಅದೊಂಚೂರು ಚೇಂಜ್ ಮಾಡಬೇಕು. ಈ TRR ಕೇಬಲ್ ಅಂತಂದರೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಮೈಕ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಅದು ತುಂಬ ಕ್ಲಿಯರಾಗಿ ಕೇಳುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಲ ಲೈವಾಗಿ ತೋರಿಸಿ ಹೇಳ್ತೀನಿ. ನಾವೆಲ್ಲ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಗ್ರೋತ್ ಲೆವೆಲ್ಲು ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಆಲ್ಮೋಸ್ಟು ಸಬ್ಸ್ಕ್ರೈಬರ್ಸ್ ಆಗೋದು ತುಂಬಾ ರೇರು. ಅಷ್ಟೇ ಕೇಳ್ತೀರಾ. ಜೊತೆಲಿರೋ ನನ್ನ ಫ್ರೆಂಡ್ಸ್ ನಮ್ಮ ಮಕ್ಕಳೇ ಇನ್ನೂ ಕೆಲವರು ಸಬ್ಸ್ಕ್ರೈಬ್ ಆಗಿಲ್ಲ. ಸಿಕ್ತಾಗೆಲ್ಲ ಹೇಳ್ತಿರ್ತೀನಿ ಸಬ್ಸ್ಕ್ರೈಬ್ ಆಗಿದೆಯೇನೋ ಅಂತಂದರೆ, ಆಮೇಲೆ ಮಗ ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹೇಳು ಅಂತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಒಬ್ಬ ವಿಡಿಯೋ ಕ್ರಿಯೇಟರ್ಗಾಗಲಿ ಅಥವಾ ಕಂಟೆಂಟ್ ಕ್ರಿಯೇಟರ್ಗಾಗಲಿ ಈ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಎಷ್ಟು ಇಂಪಾರ್ಟೆಂಟಪ್ಪ ಅಂತಂದರೆ, ನಿನ್ನೆ ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಸತತ ಅವರು 4 ವರ್ಷದಿಂದ ಟ್ರೈ ಮಾಡ್ತಾಯಿದ್ದಾರಂತೆ ಅವ್ರ ಫಾಲೋವರ್ಸು 10,000 ಆಗಲಿ ಅಂತ. ಬಟ್ ಇದುವರೆಗೂ ಅವ್ರಿಗಿರೋ ಫಾಲೋವರ್ಸ್ ನೋಡಿದ್ರೆ 3,000. ಬಟ್ ಅವರು ಪೋಸ್ಟು ಮತ್ತು ವೀಡಿಯೋಸ್ ಹಾಕಿರೋದು ನೋಡ್ಬೇಕು ನೀವು. ಹೆಚ್ಚು ಕಮ್ಮಿ 400-500 ಪೋಸ್ಟು ಮತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರು. ನನಗೂ ಅದು ನೋಡಿ ಬೇಜಾರಾಯಿತು. ಇವಾಗೆಲ್ಲ ಯಾರು ಕಂಟೆಂಟ್ ನೋಡ್ತಾರೆ ಅಲ್ವಾ? ಸೊ ಅಂತೂ ಇಂತೂ ನಾವು ಸಂತೆಮರಳಿಗೆ ಬಂದ್ವಿ. ಇದು ಸಂತೆಮರಳಿ ಅಂತ ಚಾಮರಾಜನಗರ ಮತ್ತು ನರಸೀಪುರ ಮಧ್ಯದಲ್ಲಿರೋಂಥ ಒಂದು ಪ್ಲೇಸ್ ಇದು. ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಯಳಂದೂರ್ಗೆ ಹೋಗುತ್ತೆ. ಹಾಗೆಯೇ ಇಲ್ಲಿ ಸ್ಟ್ರೈಟಾಗಿ ಹೋದರೆ ಚಾಮರಾಜನಗರಕ್ಕೆ ಹೋಗುತ್ತೆ. ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಇದು ಜನ್ನೂರು ಮತ್ತು ಉಮ್ಮತ್ತೂರ್ಗೆ ಹೋಗೋಂಥ ರಸ್ತೆ. ಸೊ ನಾವು ಲೆಫ್ಟಿಗೆ ತೊಗೋಣ. ಇಲ್ಲಿಂದ ನಾವು ಹೋಗುವಂಥ ಪ್ಲೇಸಿಗೆ ಹೆಚ್ಚು ಕಮ್ಮಿ 15-16 ಕಿಲೋಮೀಟ್ರ್ ಇದೆ. ಬಟ್ ಹೋಗೋ ದಾರಿ ಅಂತೂ ಚೆನ್ನಾಗಿದೆ, ಆದರೆ ಯಾಕೋ ಮಜಾನೇ ಬರ್ತಾ ಇಲ್ಲ. ಸೊ ಇದೇ ಖುಷಿಲಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ. ಇಲ್ಲಿ ಮುಂದೆ ಹೋಗ್ತಾ ನಾವು ರೈಟಿಗೆ ತೊಗೋಬೇಕು. ಯಾಕಂದರೆ ನಾವು ಯಳಂದೂರು ಒಳಗಡೆ ಹೋಗಬೇಕು. ಸೊ ನೀವೇನು ನೋಡ್ತಾ ಇದ್ದೀರಾ, ಈ ರೋಡ್ ಬಂದು
ನಮ್ಮ ಚಾಮರಾಜನಗರ ಮತ್ತು ಬೆಂಗಳೂರಿಗೆ ಹೈವೇ ಮಾಡಿದ್ದಾರೆ, ಅದು ಈ ರೋಡು ಹೊಸ ರೋಡ್ ಮಾಡಿದ್ದಾರೆ. ಸೊ ಇಲ್ಲಿ ರೈಟ್ ತೊಗೊಳ್ಳೋಣ. ನಾವು ಯಳಂದೂರು ಸಿಟಿ ಒಳಗಡೆ ಹೋಗಿ ಆಮೇಲೆ ನಮ್ಮ BR ಹಿಲ್ಸು ಬಿಳಿಗಿರಿರಂಗನ ಬೆಟ್ಟ ರೋಡ್ ಹೋಗಬೇಕು. ಇವಾಗ ನೀವೇ ನೋಡ್ತಾ ಇದ್ದೀರಾ, ಇದು ನಮ್ಮ ಯಳಂದೂರಿನ ಬಸ್ ನಿಲ್ದಾಣ. ಇಲ್ಲಿ ಗೌರ್ಮೆಂಟು ಪ್ರೈವೇಟು ಅಂತ ಸಪ್ರೇಟ್ ಏನು ಬಸ್ ಸ್ಟಾಪ್ ಇಲ್ಲ, ಇರೋದೇ ಒಂದು ಬಸ್ ಸ್ಟಾಪು. ಯಾಕಣ ಇಬ್ಬರು ಮಾತಾಡ್ಕೊಂಡು ಹೋದ್ರೆ ನಾವೆಲ್ಲಪ್ಪ ಹೋಗೋದು, ಏನು ಜನ ಅವರು. ಬಿಳಿಗಿರಿರಂಗನ ಬೆಟ್ಟಕ್ಕೆ ಹೋಗೋರು ಇದೇ ರೋಡಲ್ಲಿ ಹೋಗ್ಬೇಕು. ಸೊ ನಾವು ಬಿಳಿಗಿರಿರಂಗನ ಬೆಟ್ಟಕ್ಕೆ ಹೋಗಲ್ಲ, ಮುಂದೆ ಹೋಗಿ ಅಲ್ಲಿ ಸ್ವಲ್ಪ ರೈಟು ತೊಗೋಬೇಕು. ರೈಟು ತೊಗೊಂಡು ಆಫ್ ರೋಡ್ ಇದೆ ಅಂತ ಮಣ್ಣದ ರೋಡು, ಅಲ್ಲಿ ಹೋಗ್ಬೇಕು. ಸೊ ಬರೀ ಹೋಗೋಣ. ಯಾಕೋ ಮಳೆ ಬರೋ ಥರ ಇದೆ ವಾತಾವರಣ. ಸೊ ಮಳೆ ಬರೋಕ್ಕೂ ಮುಂಚೆನೇ ನಮ್ಮ ಡೆಸ್ಟಿನಿ ರೀಚ್ ಮಾಡಿದ್ರೆ ಸಾಕು. ಅಕ್ಕಪಕ್ಕ ಯಾವುದು ಊರುಗಳು ಕಡಿಮೆ ಇರು, ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇದೆ. ಅಂತೂ ಇಂತೂ ಮಳೆ ಬಂದೇ ಬಿಡ್ತಿದ್ರು. ಇಲ್ಲೇ ಗಾಡಿ ಸೈಡ್ಗೆ ಕಣ, ಸ್ವಲ್ಪ ಹೊತ್ತು ಮಳೆ ನಿಂತ ಮೇಲೆ ಹೋಗ್ತಾಯಿತ್ತು. ಇಲ್ಲೇ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕೋಣ, ಮಳೆ ನಿಂತ ಮೇಲೆ ಹೋದ್ರಾಯ್ತು. ಸೊ ಹಂಗೆ ಮುಂದೆ ಬಂದರೆ ಇಲ್ಲಿ ಮಳೆನೇ ಇಲ್ಲ ಗುರು. ವಾತಾವರಣ ಎಷ್ಟು ವಿಚಿತ್ರ ನೋಡಿ, ಅದೇ ಅಲ್ವಾ ಪ್ರಕೃತಿ ಮುಂದೆ ನಾವೇನೂ ಇಲ್ಲ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಮಳೆ ಬರ್ತಾಯಿತ್ತು, ಸ್ವಲ್ಪ ಮುಂದೆ ಬಂದರೆ ಮಳೆನೇ ಇಲ್ಲ ಗುರು. ನೈಸ್. ಆಲ್ಮೋಸ್ಟ್ ಈ ಕಡೆ ಕೆಂಪು ಮಣ್ಣು ಆಗಿರೋದ್ರಿಂದ ತೆಂಗು, ಬಾಳೆ ಮತ್ತು ಕಬ್ಬನ್ನ ಬೆಳೀತಾರೆ ಈ ಕಡೆ. ನಮ್ಮ ಕಡೆ ಕಪ್ಪು ಮಣ್ಣಾಗಿರೋದ್ರಿಂದ ಭತ್ತ ಜಾಸ್ತಿ, ಈ ಕಡೆ ಎಲ್ಲ ಬಾಳೆ, ತೆಂಗು. ಅಲ್ಲಿ ಏನು ಸ್ಟ್ರೈಟಾಗಿ ನೋಡ್ತಾ ಇದ್ದೀರ ನೀವು ಬೆಟ್ಟ, ನಾವು ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ಸೊ ಬನ್ನಿ ಹೋಗೋಣ. ವಾತಾವರಣ ಮಾತ್ರ ಅದ್ಭುತವಾಗಿದೆ ಇವರು. ಲೈಟಾಗಿ ಚಳಿ ಜೊತೆಗೆ ಮಳೆ, ಮಳೆಯ ಜೊತೆಯಲ್ಲಿ ಸಾಂಗ್ ಕೇಳ್ದಂಗೆ ಆಯ್ತಾಯ್ತು. ಈ ರಸ್ತೆಯಲ್ಲಿ ಓಡಾಡೋರ ಸಂಖ್ಯೆ ಕಡಿಮೆ ಅಂತ ಗುರು, ಯಾಕಂದರೆ ಇದೊಂದು 2-3 ಊರು ಇದ್ದಾವಂತೆ, ಅವ್ರ ಜನಗಳು ಮಾತ್ರ ಓಡಾಡ್ತಾರಂತೆ. ಮೊದಲೇ ರೋಡಲ್ಲಿ ಸದ್ಯ ಜನ ಓಡಾಡ್ತವ್ರೆ. ನೋಡು ಗುರು ಹೆಂಗೈತೆ ಲೊಕೇಶನ್ನು. ಲೊಕೇಶನ್ನು ಅದ್ಭುತವಾಗಿದೆ. ಬಟ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನಾವು ಯಾವ ಟೆಂಪಲ್ನ ನೋಡೋಕ್ಕೆ ಬಂದಿದ್ವಿ ಅದು ಇಷ್ಟೊತ್ತ ಮೇಲೆ ಸ್ವಲ್ಪ ಕಷ್ಟ ಅಂತೆ, ಆನೆಗಳು ಓಡಾಡ್ತಾವಂತೆ. ಲೋಕಲ್ ಯಾರು ಹುಡುಗರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲೊಬ್ಬರು ಅಣ್ಣ. ಬಟ್ ನೋಡೋಣ, ಅಲ್ಲಿ ಹೋಗಿ ಹೆಂಗಾಗುತ್ತೆ ನೋಡೋಣ. ರೋಡು ಒಳ್ಳೆ ಆಫ್ ರೋಡ್ ಥರ ಇದೆ. ಎಕ್ಸ್ಪಲ್ಸ್ ಬೈಕಲ್ಲಿ ಬಂದರೆ ಸರಿ ಆಯ್ತದೆ. ನಾನು FZ ಗಾಡೀಲಿ ಬಂದ್ಬಿಟ್ಟು, ನಾನು ಹಿಂದ್ಗಡೆ ಟೈರ್ ಬೇರೆ ಫುಲ್ಲು ಫ್ಲ್ಯಾಟು, ಬಿಡ್ತು ಸ್ವಲ್ಪ ಅಗಲ ಅಲ್ವಾ. ಸೊ ಅಂದ್ಬಿಟ್ಟೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 12 ಗಂಟೆ 10 ಗಂಟೆ ಇಷ್ಟರೊಳಗೆ ಹೋದ್ರೆ ದೇವ್ರ ಪೂಜೆ ಮಾಡ್ಕೊಂಡು ಬಂದ್ಬಿಡ್ಬೇಕು. ನೀರು ಕುಡಿಯೋಕ್ಕೆ ಆನೆಗಳು ಯಾನಪ್ಪ ನದಿ ದೇವಸ್ಥಾನದ ಪಕ್ಕದಲ್ಲಿ ಆನ ಗುಂಡಿ ನೀರದ, ಅಲ್ಲಿ ಒಂದು ಸ್ವಲ್ಪ 2 ಗಂಟೆ ಮೇಲೆ ಒಂದು ಸ್ವಲ್ಪ ನೀರಿನಲ್ಲಿ ಬರ್ತಾವಲ್ಲ, ಬೆಳಗ್ಗೆ ಟೈಮ್ ಆದರೆ ಹೋಗಿ ಬರ್ಬೋದು. ಇಲ್ಲೇ ಹೋಗ್ತೀನಿ ಬಿಡಿ, ಇಲ್ಲಿಗೆ ಎದ್ದು ಅಂತ ಹೋಗಿ ಊಟ ಮಾಡಿದ್ರಾ?
ಬ್ಯಾಡ್ ಲಕ್. ಬಟ್ ವಾತಾವರಣ ಅಂತೂ ಮಸ್ತಾಗಿದೆ, ಸೂಪರಾಗೈತೆ ಮಾತ್ರ ವಾತಾವರಣ ಎಲ್ಲ. ಮಸ್ತ್ ಉಂಟು ಮಾತ್ರ. ಅಯ್ಯೋ ಅದ್ಭುತ. ಆ ಪಕ್ಷಿಗಳ ಸೌಂಡ್ ಕೇಳುಗರು ಎಷ್ಟು ಅದ್ಭುತವಾಗಿ ಕೇಳಿಸ್ತಾ ಇದೆ. ಅದ್ರ ಜೊತೆಗೆ ಈ ಸುತ್ತಮುತ್ತಲಿನ ಪರಿಸರ, ಆ ಬೆಟ್ಟ ಗುಡ್ಡಗಳು ಅದ್ಭುತ ಅಲ್ಲ. ಜೊತೆಗೆ ನಮ್ಮ ಬ್ಲ್ಯಾಕಿ. ಸೊ ಬಂದ ಕೆಲಸ ಆಗಲಿಲ್ಲ, ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಮಾದೇಶ್ವರ ಟೆಂಪಲ್ ಇತ್ತು, ಅಲ್ಲೇ ಕೈ ಮುಕ್ಕೊಂಡು ವಾಪಸ್ ಹೊರಟೆ. ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಗೆಲ್ಲರಿಗೂ ಆ ಮಾಸ್ತಿಗುಡಿ ದೇವಸ್ಥಾನ ಹೇಗಿದೆ, ಆ ಟೆಂಪಲ್ನ ವಿಶೇಷತೆ ಏನು ಅಂತ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಜನ ಯಾವ ಥರ ಜೀವನ ಮಾಡಿದ್ರೆ ಗೊತ್ತಿಲ್ಲ ಗುರು. ಆ್ಯಕ್ಚುಲಿ ಇದೆಲ್ಲ ಫಾರೆಸ್ಟ್ ಏರಿಯಾ, ಕಾಡು, ಜೊತೆಗೆ ಜನಗಳ ಊರುಗಳಂತೂ ಕೇಳಂಗೆ ಇಲ್ಲ. ಮೂಲಭೂತ ಸೌಕರ್ಯಗಳು ಯಾವ ರೀತಿ ಸಿಗುತ್ತೆ ಅನ್ನೋದು ಹೇಳಬೇಕು. ಯಾಕಂದರೆ ಕೆಲವೊಂದು ಸಲ ಸಿಟಿಲಿದೆ ನಮಗೆ ಬೇಕಾದ ಟೈಮಲ್ಲಿ ಸಿಗಲಿಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ. ಈ ಸಲ ನೋಡೋಕ್ಕಾಗಿಲ್ಲ ಅಂದ್ರೆ ಏನು, ನೆಕ್ಸ್ಟ್ ಸಲ ನೋಡೋಣ ಅಂತೇಳಿ ಅದೇ ಬೇಜಾರಲ್ಲಿ ಬರ್ತಾ ಇದ್ದೆ ಗುರು. ಬರಬೇಕಾದ್ರೆ ನೋಡಿ ಏನಾಯ್ತು. ಸಡನ್ಲಿ ಈ ಥರ ಹುಡುಗ ಬಂದ. ನಾನು ನೋಡ್ತಾನೆ ಇದ್ದೆ, ಆ ಹುಡುಗರು ರಸ್ತೆ ದಾಟಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾನೆ ಇಲ್ಲ ಗುರು. ಏನು ಹೇಳ್ತೀರಾ, ಪಾಪ ಹುಡುಗರಲ್ವಾ, ಅದಕ್ಕೆ ಸುಮ್ಮನಾದೆ. ಟೈಮ್ ಆಲ್ರೆಡಿ 3 ಗಂಟೆ ಆಗಿತ್ತು. ಸೊ ಇವಾಗ ಟಿ ನರಸೀಪುರ ಹೋಗೋಕ್ಕೆ ಮುಂಚೆ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತೇಳಿ ಯಳಂದೂರಿಗೆ ಹೊರಟೆ. ಸೊ ಬನ್ನಿ, ಅಲ್ಲಿ ನಮ್ಮ ಯಳಂದೂರಲ್ಲಿ ನಮ್ಮ ಅಕ್ಕನ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಅಕ್ಕನ ಮನೆಗೆ ಹೋಗೋಕ್ಕೆ ಮುಂಚೆ ಏನೋ ಒಂದು ತೊಗೋಬೇಕಿತ್ತು, ಗಿಫ್ಟು ತೊಗೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ. ಏನಿಲ್ಲ, ಇವತ್ತು ನಮ್ಮ ಅಕ್ಕನ ಮಗಳದ್ದು ಬರ್ಡೇ ಇತ್ತು. ಸೊ ಹಂಗಾಗಿ ಗಿಫ್ಟ್ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಯಾರು ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತೀರಾ ಅವ್ರು ಸ್ವಲ್ಪ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ. ಒಬ್ಬರೇ ಇರೋದ್ರಿಂದ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ಳಿ. ಅದಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ನಮ್ಮ ಅಕ್ಕನ ಮನೆ. ಫಸ್ಟ್ ಆಫ್ ಆಲ್ ನನ್ನ ಮಗಂದು ಅಪ್ಪನ ದುಡ್ಡು ಮಗ ತಿನ್ನೋದೇ ದೊಡ್ಡ ತಪ್ಪು.